ಯಾವ ರಾಜನು ಸದಾಕಾಲ ರಾಜನಾಗಿರುವುದಿಲ್ಲ, ಯಾವ ಶ್ರೀಮಂತನು ಕೊನೆಯವರೆಗೂ ಶ್ರೀಮಂತನಾಗಿರುವುದಿಲ್ಲ, ಯಾವ ಬಡವನು ಕೊನೆಯವರೆಗೂ ಬಡವನಾಗಿರುವುದಿಲ್ಲ. ಈ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಪ್ರತಿಯೊಂದು ವ್ಲಾಗಲ್ಲಿ ಮುಂಚೆನೇ ಅನ್ಕೋತಾ ಇದ್ದೆ ಏನೇನು ಮಾತಾಡಬೇಕು ಅಂತ. ಈ ವ್ಲಾಗಲ್ಲಿ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಹೇಳಿರೋ ಥರ ಇವತ್ತು ಅಜ್ಜಿ ಊರಲ್ಲಿ ಶಣ್ಮಹಾತ್ಮ ಸ್ವಾಮಿ ಪರಾನ ಮಾಡಿಸ್ತಾ ಇದ್ವಿ. 2 ವರ್ಷ ಮಾಡಿಸಿದ್ವಿ. ಇದು 3ನೇ ವರ್ಷ ಆಗಿರುತ್ತೆ. ಕೊನೆ ವರ್ಷ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ವಿ. ಇಲ್ಲಿ ನಮ್ಮ ಅಜ್ಜಿ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ರು. ಅವ್ರು ಹಿಂದಿನ ದಿನಾನೇ ಹೋಗಿದ್ರು. ಚಿಕ್ಕ ವಯಸ್ಸಿಂದ ಸ್ವಾಮಿ ಕಥೆನ ಕೇಳ್ಕೊಂಡು, ಸ್ವಾಮಿ ಕೊಟ್ಟಿರೋ ಅನ್ನನ ತಿನ್ಕೊಂಡು ಬೆಳೆದು ಬಂದಿರೋರು ನಾವು. ಮುಂಚೆ ನಮ್ಮ ತಾತ ಮಾಡ್ತಾಯಿದ್ರು. ನಮ್ಮ ತಾತ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಅದಾದಮೇಲೆ ಅವ್ರ ಮಗ ಅಂದರೆ ನಮ್ಮ ಮಾವ ಮಾಡ್ತಾರೆ. ನಾನು ಅವ್ರನ್ನ ಡ್ಯಾಡಿ ಅಂತ ಕೂಡ ಕರಿತೀನಿ. ಸೊ ಅವ್ರ ಕಥೆನ ಶುರು ಮಾಡಿದ್ರು. ಹೋದ ವರ್ಷ ಬೇರೆಯವ್ರ ಕೈಲಿ ಮಾಡಿಸಿದ್ವಿ. ಈ ವರ್ಷ ನಾವೇ ಕಥೆನ ಮಾಡೋಣ ಅಂತೇಳಿ ಕಥೆನ ಮಾಡೋದಕ್ಕೆ ಶುರು ಮಾಡಿದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ದೇವರಿಗೆ ಮಧ್ಯದಲ್ಲಿ ಪ್ರಸಾದನ ಹಂಚಬೇಕಿತ್ತು. ಎಳ್ಪುಡಿ ಮತ್ತು ಕಡಲೆ ಹಸಿಟ್ಟು ಇದನ್ನೇ ನಾವು ದೇವರಿಗೆ ಅರ್ಪಿಸೋದು. ಶಣ್ಮಹಾತ್ಮ ಸ್ವಾಮಿಗೆ ಅಂದರೆ ಎಳ್ಪುಡಿನೇ ತುಂಬ ಇಷ್ಟ. ಅದನ್ನು ದೇವರಿಗೆ ಪ್ರಸಾದವಾಗಿ ಕೊಟ್ವಿ. ಆ್ಯಂಡ್ ಪರ ಮಾಡಿಸೋದಕ್ಕೆ ಅಂತ ಹೇಳಿ ನಾವು ಶಣ್ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಅಜ್ಜಿ ಊರಲ್ಲೇ ಇದು ಮಾಡ್ಕೊಂಡ್ವಿ. ಯಾಕಂದರೆ ನಮ್ಮ ತಾತ ಅಂದ್ಕೊಂಡಿದ್ರು. ಅದಕ್ಕೇ ಅವ್ರು ತೀರ್ಕೊಂಡ್ಮೇಲೆ 3 ವರ್ಷ ನಾವು ಅಲ್ಲೋಗಿ ಪರನ ಮಾಡಿದ್ವಿ.